ಎಸ್ ಎಂ ಚಂದ್ರಪ್ಪ ಅನ್ನೋರ ಕಡೆಯಿಂದ 25 ಗುಂಟೆ ಜಮೀನನ್ನು ಕ್ರಯ ಮಾಡಿದ್ದೆ. ನನ್ನ ಹೆಸರು ಖಾತೆ ಆಗಿತ್ತು. ಆಮೇಲೆ ಇಲ್ಲಿ ಬಾಜಿದಾರರೆಲ್ಲ ಸೇರಿ ಇಲ್ಲ ನೀವು ಫೋರ್ಜರಿ ಮಾಡ್ಕೊಂಡಿದ್ದೀರಾ, ನೀವು ಪಾಣಿನಲ್ಲಿ ಯಾವುದೇ ಸ್ಟೇ ಇಲ್ಲ. ನಂದು DDLR ಸಾಹೇಬ್ರ ಕಡೆಯಿಂದ ನಮಗೆ ಆದೇಶ ಆಗಿದೆ. DDLR ಸಾಹೇಬರ ಒಂದು ಆದೇಶದ ಮೇರೆಗೆ ನಾನು ಹದ್ಬಸ್ತಿಗೆ ಕಾನೂನಾತ್ಮಕವಾಗಿ ಅರ್ಜಿ ಕಟ್ಕೊಂಡು ನಾನು ಸಂಪಾದನೆ ಮಾಡಿರೋದು ಅರ್ಥ ಆಯ್ತಾ. ಸುಮಾರು ವರ್ಷಗಳಿಂದ ನಾವು ಕರೆಂಟ್ ಬಿಲ್ಲು ಮತ್ತು ನೀರು ಸರಬರಾಜು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ರೆವಿನ್ಯೂ ರೆಕಾರ್ಡ್ ತಿದ್ದು ಮಾಡಿ ಎಲ್ಲ ಇದನ್ನು ಮಾಡಿಕೊಂಡು ಹಂಗಾಗಿ ನಮ್ಗೆ ಅವ್ರು ಮಾಡಿಕೊಟ್ಟಿಲ್ಲ. ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡುತ್ತೋ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು, ಭೂ ವ್ಯಾಜ್ಯಗಳು ಹೆಚ್ಚಾಯ್ತು. ಅದು ಖರೀದಿ ಮಾಡಿದಂತ ಜಾಗ ಇರಬಹುದು, ಅಥವಾ ಬಳುವಳಿಯಾಗಿ ಬಂದಂತ ಜಾಗ ಇರಬಹುದು, ಅಥವಾ ಗ್ರಾಂಟ್ ಆಗಿರ್ತಕ್ಕಂತ ಜಾಗ ಇರಬಹುದು. ಭೂಮಿಯ ಬೆಲೆ ಗಗನಮುಖಿ ಆಗ್ತಾ ಇದ್ದಂತೆ ವಿವಾದಗಳು ಕೂಡ ಗಗನಕ್ಕೇರ್ತಾ ಇದೆ ಅಂತ ಅನ್ನಿಸ್ಬಿಡುತ್ತೆ. ಅಂತಹದ್ದೇ ಒಂದು ಪ್ರಕರಣ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಬಿದರಳ್ಳಿ ಹೋಬಳಿ ಈರಂಡಹಳ್ಳಿಯ ಸರ್ವೆ ನಂಬರ್ 156/8ರಲ್ಲಿ 25 ಗುಂಟೆ ಜಮೀನನ್ನ ಕೆ ಕುಮಾರ್ ಅವರಿಗೆ ಖಾತೆ ಮತ್ತು ಸರ್ವೆ ನಕ್ಷೆ ಆಗಿದ್ದು, ಈ ಬಗ್ಗೆ ಮರು ಸರ್ವೆ ಮಾಡಲು ಅಧಿಕಾರಿಗಳು ಮುಂದಾದರು. ಅಧಿಕಾರಿಗಳಿಗೆ ಅಲ್ಲಿನ ಈ ಹಿಂದೆ ನಮ್ದೇ ಇದು ಅಂತೇಳಿ ಹೇಳ್ತಾ ಇದ್ದಂತವ್ರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಆಯ್ತು. ಈ ಒಂದು ಗ್ರಾಮದ ನಿವಾಸಿ ಆಗಿರುವಂತಹ ಮಾಜಿ ಜನಪ್ರತಿನಿಧಿಯೂ ಆಗಿರುವಂತಹ ಕೆ ಗಣೇಶ್ ಎಂಬುವರು ಈ ಒಂದು ಜಮೀನನ್ನ ಯಾವಾಗ ಸರ್ವೆ ಮಾಡಿಸಲು ಬಂದಂತ ಸಂದರ್ಭದಲ್ಲಿ ಈ ಒಂದು ಮಾತಿನ ಚಕಮಕಿ ನಡೆದಿದೆ. ಒಂದು ರೀತಿಯಾಗಿ ಅಧಿಕಾರಿಗಳಿಗೂ ಕೂಡ ಧಮಕಿ ಹಾಕುವಂತ ರೀತಿಯಲ್ಲಿ ವಾದ ವಿವಾದಗಳು, ಮಾತಿನ ಚಕಮಕಿಗಳೆಲ್ಲವೂ ಆಯ್ತು. ಆದ್ರೂ ಕೂಡ ಈ ಒಂದು ಸರ್ವೆಯನ್ನ ಮಾಡಲಾಯ್ತು ಮತ್ತು ಈ ಒಂದು ಸರ್ವೆಯಲ್ಲಿ ಯಾರು ಈ ಜಮೀನನ್ನ ಖರೀದಿಸಿದ್ರು ಅವರಿಗೆ ಈ ಜಮೀನು ಸೇರಿರುವಂತದ್ದು ಅಂತ ಕೂಡ ಹೇಳಲಾಯ್ತು. ಈ ಒಂದು ನ್ಯಾಯಾಲಯದ ಆದೇಶದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸನವರು ಬಂದಂತ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡಲು ಕೂಡ ಯತ್ನಿಸಿದರು ಅಂತೇಳಿ ಸ್ಥಳೀಯ ನಿವಾಸಿ ಕೆ ಕುಮಾರ್ ಗಂಭೀರವಾದಂತ ಆರೋಪವನ್ನು ಕೂಡ ಮಾಡಿದರು. ಈ ಒಂದು ಜಾಗದಲ್ಲಿ ಈಗ ಸರ್ವೆಯನ್ನ ಮಾಡಿಸಿ ಕಾಂಪೌಂಡ್ ಹಾಕಲು ಮುಂದಾದಾಗ ಏಕಾಏಕಿ ಬಂದಂತಹ ಈ ಒಂದು ವಿವಾದಿತ ಜಮೀನಿನಲ್ಲಿ ಒಂದಷ್ಟು ಮಾತಿನ ಚಕಮಕಿಗಳು, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದೆಲ್ಲವೂ ಕೂಡ ನಡೆಯಿತು. ಅದಕ್ಕೆ ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂತಹ ನಿವಾಸಿಗಳ ಎಚ್ಚರ ಎಚ್ಚರ ಎಚ್ಚರ. ನಿಮ್ಮ ಜಮೀನಿನ ದಾಖಲಾತಿಗಳನ್ನು ಸರಿಯಾಗಿರಿಸಿಕೊಳ್ಳಿ ಮತ್ತು ಆಗಾಗ ನಿಮ್ಮ ಜಮೀನಿನ ದಾಖಲಾತಿಗಳನ್ನ, ಅದು ಪಹಣಿ ಇರಬಹುದು, EC ಇರಬಹುದು, ಇವೆಲ್ಲವನ್ನು ಕೂಡ ಆಗಾಗ ನೀವು ಪರಿಶೀಲಿಸಿಕೊಳ್ತಾ ಇದ್ರೆ ಒಳ್ಳೆಯದು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ಏನಿದು ವಿವಾದ, ಯಾರೆಲ್ಲ ಏನೆಲ್ಲ ಮಾತನಾಡೋ ಇದ್ರ ಬಗ್ಗೆ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಇದೆಲ್ಲ ಮುಗಿಸ್ಕೊಂಡು ಅದೆಲ್ಲ ಬಂದಾದ್ಮೇಲೆ ತಗೊಂಡೋಗಿ ಅವರು ಸರ್ವೆ ನಂಬರ್ ಸೆಕ್ಷನ್ ಆಗಿದೆ. ಎಲ್ಲ ಹೌದು 8+7 2 ಅರ್ಥ ಆಯ್ತಾ ಸಬ್ರ ನೋಡಿ. ಯಾರಂತ ಕೊಟ್ಟಿದ್ರ? ಇಲ್ಲ ಟೋಟಲ್ ಸ್ಟೇ ಆರ್ಡರ್ ಇದೆ. ಸ್ಟೇ ಆರ್ಡರ್ ಇದೆ. ಏನಪ್ಪ ನೀನು ಬಂದು ನೀನು ಮಾಡು, ನಾನು ಮಾಡೋದಕ್ಕೆ ಅಭ್ಯಂತರ ಇಲ್ಲ. ನೀನು ನೋಟಿಸ್ ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ. ಎಲ್ಲಿ ಕೊಟ್ಟಿದ್ಯಾ? ಯಾರು ಕೊಟ್ಟಿದ್ಯಾ? ಇಲ್ಲಿ ನೋಡಿ, ಪೋಸ್ಟರ್ ಕೊಟ್ಟಿದ್ದೀನಿ. ತಗೊಳ್ಳಿ, ಇಲ್ಲೇ ನೋಡಿ, ತಗೊಳ್ಳಿ. ಯಾರು ಕೊಟ್ಟಿದ್ದೀರಾ ನೀವು? ಯಾರು ಕೊಟ್ಟಿದ್ಯಾ? ನೋಟಿಸ್ ನಿಮ್ಗೆ ಸೇರಿಲ್ಲ. ಇಲ್ಲಣ್ಣ, ಎಕ್ಸ್ಟ್ರಾ ಬರೀರಿ. ನಾನು ಬೇಡ ಅಂತಲ್ಲ,
ನಾವು ಯಾವನ್ ಬೇಕಂತ ನಾವು ಎಕ್ಸ್ಟ್ರಾ ಹಾಕೊಂಡು ಹೋಗೋಗಿಲ್ಲ, ನಮ್ಗೆ ಇರೋದೇ ಸಾಕು. ಬೇಕಾ ಏನಿದೆ ಕಾನೂನು ಪ್ರಕಾರವಾಗಿ ಎಕ್ಸ್ಟ್ರಾ ಹಾಕೊಂಡ್ರೆ ಇದೆ, ಕಾನೂನಲ್ಲಿ ಏನಿದೆ ಅದು ಮಾಡ್ತೀವಿ. ನೀವು ಅದನ್ನ ಬಿಟ್ಬಿಟ್ಟು ನೀವು ಯಾವುದೋ ನಿಮ್ಮನ್ನ ಅಧಿಕಾರ ಇದೆ ಅಂತೇಳಿ ಹಂಬಲ ದುಡ್ಡು ಬಲ ಇದೆ ಅಂತ ಹೇಳ್ಬಿಟ್ಟು ನೀವು ಮಾಡಿದ್ರೆ ಅಂದ್ರೆ ಮತ್ತೆ ಏನಂದ್ರೆ ಮತ್ತೆ ನೀವೇನೋ ನೋಟಿಸ್ ಕೊಟ್ಟಿದ್ರಾ? ಬರೀರಿ ನೋಟಿಸ್ ಬಂದಿಲ್ಲ ಅಂತ. ನೋಟಿಸ್ ಬಂದಿಲ್ಲ ಅಂತ ಬಂದಿಲ್ರಿ, ಕೊಡ್ರಿ ನಾನು ಬರ್ತೀನಿ. ನೋಟಿಸ್ ಬಂದಿಲ್ಲ ಸರ್ ನನಗೆ, ಕೊಡಿ ಸರ್ ಅಲ್ಲಿ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದಿಲ್ಲ ನಮಗೆ, ನೋಟಿಸ್ ಬಂದಿಲ್ಲ ಅಂತ ಬರೀರಿ. ಸಾವಿರದ 1995 ರಿಜಿಸ್ಟ್ರೇಷನ್ ಆಗಿರೋದು, ಅವ್ರು ಮಾತಾಡಿ ಏನಿದೆ ಸ್ಟೇಷನ್ ನಮ್ಮ 6,000 ಶೂ ಐತಿ ಕೊಡ್ತೀಯನಮ್ಮ ನೀನು? ಸೆಕೆ ಉಡ್ಸ್ಕೊಂಡು ನಾನು ಸಂಪಾದನೆ ಮಾಡಿರೋದು, ಅರ್ಥ ಆಯ್ತಾ? ಜೋರು ಮಾತಾಡ್ಬೇಡ ನನ್ನ ಹತ್ರ. ಒಂದು ಶೂ ಅಂದ್ರೆ ಒಂದು ಶೂ ಅಲ್ಲ, ಅದು ಶೂ ಅಲ್ಲ, ಇಟ್ಸ್ ಎಮೋಷನ್. ನೋಟಿಸ್ ಇಲ್ದಿದ್ರೆ ಹೇಳಿ ಸ್ವಾಮಿ ನೀವೇ. ಕಿತ್ಕೊಂಡೋಗಿ ಹೋದ್ರೆ ಮಾನವೀಯತೆ ತಪ್ಪಾಯ್ತು ಇಷ್ಟೇ. ಶೂ ಅಲ್ಲ, ಇದು ನನ್ನ ಎಮೋಷನ್. ಇದು ಹೆಂಗ್ ಬಿಲ್ಡಿಂಗ್ ಎಮೋಷನ್, ನನ್ನ ಶೂ ಎಮೋಷನ್. ಸಮಾಧಾನ ಇಲ್ವೇ ಇಲ್ಲಲ್ಲ, ಸಮಾಧಾನ ಇಲ್ವೇ ಇಲ್ಲಲ್ಲ ಬರೋವರೆಗೂ. ಕೇವಲ ಮಾತಾಡ್ಬೇಡ, ನಿಂದು ಲ್ಯಾಂಡ್ ನಿಂದು ಇಟ್ಕೋ, ನನಗೆ ಅವಶ್ಯಕತೆ ಇಲ್ಲ. ಪೊಲೀಸರು ಬಂದು ಸೌಜನ್ಯ ನಡ್ಕೋ ಅಷ್ಟೇ. ನಾನು ಹೇಳ್ತಾ ಇದ್ದೀನಲ್ಲ, ನಾನೇ ಸರ್ವೆಂಟ್ ಕರ್ತೀನಿ ಅಂತ ಹೇಳಿಲ್ಲ. ನೋಡ್ರಿ SM ಚಂದ್ರಪ್ಪ ಅನ್ನೋರ ಕಡೆಯಿಂದ 25 ಗುಂಟೆ ಜಮೀನನ್ನು ಕ್ರಯ ಮಾಡಿದ್ದೆ. ಅದ್ರ ಪ್ರಕಾರ ನನ್ನ ಹೆಸರು ಖಾತೆ ಆಗಿತ್ತು. ಆಮೇಲೆ ಇಲ್ಲಿ ಬಾಜಿದಾರರೆಲ್ಲ ಸೇರಿ ಇಲ್ಲ ನೀವು ಫೋರ್ಜರಿ ಮಾಡ್ಕೊಂಡಿದ್ದೀರಾ, ನೀವು ಫೋರ್ಜರಿಯಾಗಿ ಇಲ್ಲಿ ಜಮೀನು ಕ್ರಯ ಮಾಡ್ಕೊಂಡಿದ್ದೀರಾ ಅಂತೇಳಿ ಈರಂಡಳ್ಳಿ ಸರ್ವೆ ನಂಬರ್ 156/8ರಲ್ಲಿ 25 ಗುಂಟೆ SM ಚಂದ್ರಪ್ಪ ಅವ್ರ ಕಡೆಯಿಂದ ನಾನು ಕ್ರಯ ಮಾಡ್ಕೊಂಡಿದ್ದೆ. ಇಲ್ಲಿ ಬಾಜಿದಾರರೆಲ್ಲ ಸೇರಿಕೊಂಡಿಲ್ಲ ನೀವು ಫೋರ್ಜರಿ ಮಾಡಿಕೊಂಡು ಸ್ಕೆಚ್ ಎಲ್ಲ ಅನಧಿಕೃತವಾಗಿ ಮಾಡಿಕೊಂಡು ಇಲ್ಲಿ ಜಾಗ ಕ್ರಯ ಮಾಡ್ಕೊಂಡಿದ್ದೀರಾ ಅಂತೇಳಿ ನನ್ನ ಮೇಲೆ DDLR ಕೋರ್ಟಲ್ಲಿ ತಡೆಯಾಜ್ಞೆ ತಂದಿದ್ದರು. ಆ ಮಾನ್ಯ DDLR ಕೋರ್ಟು ಅದನ್ನೆಲ್ಲ ತನಿಖೆ ಮಾಡಿ ನಮ್ಮ ಪರವಾಗಿ ಆದೇಶ ಮಾಡಿದ್ದಾರೆ. ಇದು ಕರೆಕ್ಟಾಗಿದೆ, ಪೋಡಿಯಾಗಿರೋದು ಕರೆಕ್ಟಾಗಿದೆ. ಸುಮಾರು 14 ವರ್ಷ ಆದಮೇಲೆ ಇವರು ಏನು ಇವತ್ತು ಅಪೀಲ್ ಮಾಡ್ಕೊಂಡಿದ್ದಾರೆ. ಪಾಣಿ ಇಲ್ಲದೇ ಇರೋವಂಥವ್ರು ಬಂದು ಇಲ್ಲಿ ಅಪೀಲ್ ಮಾಡಿರೋದ್ರಿಂದ ಇದು ಊರ್ಜಿತ ಆಗಲ್ಲ ಅಂಥೇಳಿ ಅವರ ಒಂದು ಮನವಿಯನ್ನು ರದ್ದು ಮಾಡಿ ನಮ್ಮ ಪರವಾಗಿ ಆದೇಶ ಮಾಡಿದ್ದಾರೆ. ಆ DDLR ಸಾಹೇಬರ ಒಂದು ಆದೇಶದ ಮೇರೆಗೆ ನಾನು ಹದ್ಬಸ್ತಿಗೆ ಕಾನೂನಾತ್ಮಕವಾಗಿ ಅರ್ಜಿ ಕಟ್ಟಿಕೊಂಡು ಇವತ್ತು ನಾನು ಪೊಲೀಸ್ ಇಲಾಖೆಗೂ ಸಮೇತ ADLR ಸಾಹೇಬರನ್ನೇ ಆದೇಶ ಮಾಡಿ ಈ ರೀತಿ ನೀವು ಅವರಿಗೆ ಸಹಕಾರ ಕೊಡಿ, ಬಂದೋಬಸ್ತ್ ಕೊಡಿ
ಅವರು ಅದ್ಬಸ್ ಮಾಡೋದಕ್ಕೆ ಅಂತೇಳಿ ಪೊಲೀಸ್ ಇಲಾಖೆಯವರು ಸಹ ಬಂದು ನಮಗೆ ಸಹಕಾರ ಕೊಟ್ಟು ಇವತ್ತು ಅದ್ಬಸ್ ಕಾರ್ಯ ಮಾಡಿದ್ದಾರೆ. ಈ ಬಾಜಿದಾರರು ಪೊಲೀಸರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದಾರೆ. ಅದು ಕೂಡ ನಿಮ್ಮ ಏನು ಮಾಧ್ಯಮದ ವಿಡಿಯೋದಲ್ಲಿ ಇದೆ, ಅದನ್ನು ನೀವು ನೋಡ್ಬೋದು. ಪೊಲೀಸರ ಮೇಲೆ ದೌರ್ಜನ್ಯ ಮಾಡೋದು, ನಾವಿಲ್ಲಿ ಸಾರ್ವಜನಿಕವಾಗಿ ಏನು ಒಬ್ಬ ಮೆಂಬರಾಗಿ ಕೆಲಸ ಮಾಡ್ತೇವೆ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ಒತ್ತುವರಿಗಳು ಮಾಡಿರುವಂಥ ಜಾಗಗಳಿಗೆ ಕ್ರಿಯೇಟ್ ಮಾಡಿಕೊಂಡು ಯಾವುದೋ ಸ್ಟೇ ತರೋದು, ಯಾವುದೋ ಸರ್ವೆ ನಂಬರ್ ಮೇಲೆ ಸ್ಟೇ ತರೋದು. ಇವತ್ತು ದಾಖಲಾತಿಗಳ ಪ್ರಕಾರ ನಿಮಗೆ ದಾಖಲಾತಿಗಳನ್ನು ನಾನು ಒದಗಿಸ್ತಾ ಇದ್ದೀನಿ. ಪಾಣಿನಲ್ಲಿ ಯಾವುದೇ ಸ್ಟೇ ಇಲ್ಲ. ನಂದು DDLR ಸಾಹೇಬ್ರ ಕಡೆಯಿಂದ ನಮಗೆ ಆದೇಶ ಆಗಿದೆ. ADLR ಸಾಹೇಬರು ಒಂದು ಪೊಲೀಸ್ ಸ್ಟೇಷನ್ಗೂ ಕೂಡ ಲೆಟರ್ ಕೊಟ್ಟು ಇವರದು ನ್ಯಾಯಯುತವಾಗಿದೆ, ಕಾನೂನುಬದ್ಧವಾಗಿದೆ, ಅವರಿಗೆ ಒಂದು ಪ್ರೊಟೆಕ್ಷನ್ನ ಕೊಡ್ರಿ, ಅವರು ಅದ್ಬಸ್ತಿಗೆ ನೀವು ಸಹಕಾರ ಕೊಡಿ ಅಂತೇಳಿ ADLR ಸಾಹೇಬರು ಕಳಿಸಿದರು. ಹಾಗೆ ಮೊನ್ನೆ ನಮ್ಮ ಪೊಲೀಸ್ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟ್ರು ಸಹ ನಮಗೆ ಸಹಕಾರ ಕೊಟ್ಟು ಅವರ ಒಂದು ಸಿಬ್ಬಂದಿಯನ್ನು ಕಳಿಸಿ ಇವತ್ತು ನಾವು ಅದ್ಬಸ್ ಮಾಡೋದಕ್ಕೆ ಸಹಕರಿಸಿದ್ದಾರೆ. ಧನ್ಯವಾದಗಳು. ಏನು ಇವತ್ತು ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಆ ಒಂದು ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದು 156 ಏನಿದೆ ಪ್ರಾಬ್ಲಮ್ಮು, ನಾವು ಫಸ್ಟ್ 2001 ತೊಗೊಂಡಿದ್ದೀವಿ. ನಾವು 2001 ತೊಗೊಂಡಿದ್ದೀವಿ. ಮೂಲ ಕೆಂಪೇಗೌಡರ ಮಗ ನಾರಾಯಣಪ್ಪನವರಿಂದ ನಾವು ಖರೀದಿ ಮಾಡಿದ್ದೀವಿ. ನಾವೇನು ಜಾಸ್ತಿ ಎಕರೆಗಟ್ಟಲೆ ನಾವು ಖರೀದಿ ಮಾಡಲ್ಲ, 1.1 ಖರೀದಿ ಮಾಡಿದ್ದೀರಿ. ಅದು ಪ್ರಕಾರವಾಗಿ ಏನು ಡೀಡ್ ಪ್ರಕಾರವಾಗಿದ್ದೀವಿ, ನಾವು ಪೊಸಿಷನಲ್ಲಿದ್ದೀವಿ. ಮತ್ತು ನಾವು ಏನು ಇದರಲ್ಲಿ ನಾವು ಪೊಸಿಷನಲ್ಲಿದ್ದೀವಿ ಅದು ಕರೆಕ್ಟಾಗಿದ್ದೀವಿ. ನಮಗೆ ಸುಮಾರು ವರ್ಷಗಳಿಂದ ನಾವು ಕರೆಂಟ್ ಬಿಲ್ಲು ಮತ್ತು ನೀರು ಸರಬರಾಜೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪಾಣಿ ಎಲ್ಲ ಬರುತ್ತೆ ಮತ್ತು ಎಲ್ಲ ಟೋಟಲ್ ಏನಿದೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್, ರೆವಿನ್ಯೂ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಇದೆ. ಅರ್ಥ ಆಯ್ತಾ? ನಮ್ಮಿಂದ ಹಿಂದೆ ತೊಗೊಂಡವರು ಯಾರು ನಮ್ಮ ಇವರು ಭಟ್ರಳ್ಳಿ ಮೇಸ್ಟು ಶಾಸ್ತ್ರಿ ಸ್ಕೂಲು ಚಂದ್ರಪ್ಪನವರು, ಅವರ ಪೊಸಿಷನ್ನೇ ಇರಲಿಲ್ಲ. 2001ರಿಂದ ಕೇಳಿ, ಯಾರಾದರೂ ಕೇಳಿ, ವಾಸ್ತು ಪ್ರಕಾರವಾಗಿ ಗ್ರಾಮಸ್ಥರನ್ನ ಕೇಳ್ಕೊಳ್ಳಿ, ಯಾರಾದರೂ ಕೇಳಿ, ಯಾರು ಅವರು ಇರಲೇ ಇಲ್ಲ. ಅವ್ರು ಏನು ಬೇಕೋ ಅವ್ರಿಗೆ ಯಾವ ಥರ ಬೇಕೋ ಆ ರೀತಿ ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಎಲ್ಲೆಲ್ಲಿ ಖಾಲಿ ಜಾಗಗಳಿದ್ದಾವೆ, ಎಲ್ಲೆಲ್ಲಿ ಬೇಕೋ ಅಮೀಬಾ ಥರ ತಿರ್ಸ್ಕೊಂಡು ಅವ್ರು ಏನು ಬೇಕೋ ಅವ್ರು ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಸೊ ಈ ಥರ ಮಾಡಿಕೊಂಡು ಅವರು 2014ರಲ್ಲಿ 2012, 13ರಲ್ಲಿ ಹಿಂಗೆ ಕೂತ್ಕೊಂಡು ಇದನ್ನು ಮಾಡಿ ಕನ್ಫರ್ಮೇಷನ್ ಡೀಡ್ ಬೇರೆ ಮಾಡಿಕೊಟ್ಟಿದ್ದಾರೆ ನಮಗೆ, ಈ ಮೂಲ ಜಮೀನು ಹೆಣ್ಮಕ್ಳು ಕೂಡ. ಸೊ ಆವಾಗೂ ಇಲ್ಲ ಅವ್ರ ಪೊಸಿಷನಲ್ಲಿ. ಅದಾದಮೇಲೆ 2025ರಲ್ಲಿ ಮೇ ತಿಂಗಳಲ್ಲಿ ಕುಮಾರ್ ಅನ್ನೋರಿಗೆ ಮಾರಿದ್ದಾರೆ. ಆವಾಗೂ ನಾವೆಲ್ಲ ಅಪೀಲ್ ಹೋಗಿದ್ವಿ ತಹಸೀಲ್ದಾರ್ ಹತ್ರ. ತಹಸೀಲ್ದಾರ್ ನಮಗೆ ಅವರು ಸರಿಯಾಗಿ ಸಹಕಾರ ಕೊಟ್ಟಿಲ್ಲ, ನ್ಯಾಯಪ್ರದವಾಗಿ ನ್ಯಾಯ ಕೊಡಿಸಿಲ್ಲ ಅವರು. ಅರ್ಥ ಆಯ್ತಾ? ಸೊ ಹೀಗಾಗಿ ಅದಾದಮೇಲೆ ಆಮೇಲೆ ಕುಮಾರ್ ಅವರು ಇದು ಮಾಡಿ ಇದಕ್ಕೆ ಯಾವುದೋ ಇದು ಅಳತೆಗೋಸ್ಕರ ಹಾಕಿದ್ರು. ಅಳತೆಗೂ ಇದು ಮಾಡ್ಬೇಕಂತೇಳಿ ನಾವು ತಡೆ ಆಜ್ಞೆಗೆ ತೊಗೊಂಬಂದು DDLRಯಿಂದ ಕೊಟ್ಟಿದ್ವಿ. ಅದು ಪಾಣಿಯಲ್ಲಿ ಇನ್ನೂ ತೆರವಾಗಿಲ್ಲ. ಅವ್ರು ತೆರವಾಗಿದೆ ಅಂತ ಹೇಳಿದ್ದಾರೆ, ಈಗ ತೆರವಾಗಿಲ್ಲ ಸರ್. ಇಲ್ಲಿ 7 ಗಂಟೆಗಳು 156/8. ಅರ್ಥ ಆಯ್ತಾ? ಈಗ ಏನಾಗಿದೆ ಅಂದರೆ ಏನಾಗಿಲ್ಲ. ಇದು ಈ ಥರ ಇರೋದ್ರಿಂದ ನಾವು ಅದೇ ಹೇಳ್ತಾ ಇದ್ದೀವಿ. ಕೋರ್ಟಲ್ಲಿದೆ, ಕೋರ್ಟಲ್ಲಿ ಸ್ಟೇ ಆಗಿದೆ. 156/8 ಅಂತಲೂ ಇದೆ, ಅಲೀಜ್ಡ್ ಅಂತಲೂ ಇದೆ, 157 ಇದೆ, 159 ಇದೆ. ಒಂದು ನಿಮಿಷ 159 ಇದೆ. ಏನು ಸರ್? ಸ್ಟೇ ಆರ್ಡ್ರ್ ಇದೆ. ಇದೆಲ್ಲ ಇದ್ಕೊಂಡು ನಾವು ಹೇಳ್ತೀವಿ, ಅದನ್ನು ತೊಗೊಂಡಿದ್ದಾನೆ, ನಾವಿಲ್ಲ ಅಂತ ನಾವು ಹೇಳ್ತಲ್ಲ. ಅದು ಏನಿದೆ ಅದು ಮಾಡ್ಕೊಂಡು ನಮಗೆ ಅಭ್ಯಂತರ ಇಲ್ಲ ಸರ್. ಇವತ್ತು ಬಂದಿದ್ದಾರೆ, ನೋಟಿಸ್ ಕೊಟ್ಟಿಲ್ಲ ನಮಗೆ ಸರ್ವೇದಾರರು ಯಾರು ಬರಬೇಕೋ ಅವ್ರು ನೋಟಿಸ್ ಕೊಟ್ಟಿಲ್ಲ. ಯೋಗೇಶ್ ಕುಮಾರ್ ಅಂತೇಳಿ ಅವ್ರಿಗೆ ಮೊದಲೊಂದು ಸಾರಿ ಬಂದಿದ್ದರು, ಅವ್ರಿಗೂ ಹೇಳಿದ್ದೀವಿ ನೋಡಿ ಸರ್ ನಾವು ಈ ಥರ ಹಿಂಗಿದೆ ಅಂತ. ಅದಕ್ಕೆ ಮೊದಲು ಒಬ್ಬರು ಬಂದಿದ್ದರು, ಯಾರು ದಯಾನಂದ ಮೂರ್ತಿ ಅಂತ. ಅವರು ಎಲ್ಲ ಬಂದು ನೋಡಿದ್ರು, ಇಲ್ಲಿ ಅಳತೆ ಹಾಕೋ ಜಾಗ ಎಲ್ಲಪ್ಪ ಡೆವಲಪ್ಮೆಂಟ್ ಆಗಿದೆ, ಅವ್ರವ್ರ ಪೊಸಿಷನಲ್ಲಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಅಂತ ಹೇಳಿ ಇದು ಮಾಡಿ ಅದನ್ನು ಒಂದು ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ. ಏನು ಸರ್? ಹುಲ್ಲೂರಪ್ಪ, ಸತ್ಯನಾರಾಯಣ, ರಾಜೇಶು, ಮಂಜುಳಮ್ಮ ಮತ್ತು ಶಬಾನ ಬಾನು ಅಂತೇಳಿ ಅವರು ರಿಜಿಸ್ಟ್ರು ಮಾಡ್ಕೊಂಡಿದ್ದೀರಿ. ಈ 5 ಜನನೂ ಕೂಡ ಇವರು ಏನು ಚಂದ್ರಪ್ಪ ರಿಜಿಸ್ಟ್ರ್ ಮಾಡಿಸ್ಕೊಂಡವ್ರಲ್ಲ, ಅದಕ್ಕಿಂತ ಮುಂಚೆನೇ ನಮ್ಮ ರಿಜಿಸ್ಟ್ರ್ ಆಗಿದೆ. ಅರ್ಥ ಆಯ್ತಾ? ಅದಕ್ಕಿಂತ ಮುಂಚೆನೇ ರಿಜಿಸ್ಟ್ರ್ ಆಗಿದೆ. ಆಮೇಲೆ ಇನ್ನೂ ಒಂದು ಪ್ರಸ್ತಾಪ ಮಾಡಿದ್ರು ಅವರು, ಯಾವುದು ಪಾಣಿಗಳಿಲ್ಲ ಅಂಥೇಳಿ. ಪಾಣಿ ನಾವು ಪ್ರಯತ್ನ ಮಾಡಿದ್ರೆ ಇವರೆಲ್ಲ ಒಳಗಡೆ ಮಾಡ್ಕೊಂಡು ನಮ್ಗೆ ಅದು ಗೊತ್ತಾಗಲಿಲ್ಲ ಏನೇನು ಮಾಡಿದ್ದಾರೆ ಅಂಥೇಳಿ. ಹಂಗಾಗಿ ನಾವು ಮನವಿನೂ ಕೊಟ್ಟು ಕೂಡ ಪಾಣಿ ಆಗಿಲ್ಲ. ಪಾಣಿ ಒಂದು ಮನವಿ ಯಾಕಾಗಿಲ್ಲ ಅಂತಂದರೆ ರೆವಿನ್ಯೂ ರೆಕಾರ್ಡ್ ತಿದ್ದು ಮಾಡಿ ಎಲ್ಲ ಇದನ್ನು ಮಾಡ್ಕೊಂಡು ಹಂಗಾಗಿ ನಮ್ಗೆ ಅವ್ರು ಮಾಡಿಕೊಟ್ಟಿಲ್ಲ. ಪ್ಲಸ್ ಇನ್ನೊಂದು ಏನು ಅಂತಂತಂದರೆ ನ್ಯಾಯಾಲಯದಲ್ಲಿ ಪಾಣಿ ಬಗ್ಗೆ ಪ್ರಶ್ನೆ ಮಾಡ್ತೀರಿ, ಮತ್ತು ಅದನ್ನು ನಾವು ನ್ಯಾಯ ಸಿಗೋ ಥರ ನಾವು ಪ್ರಯತ್ನ ಮಾಡ್ತೀರಿ. ಕಾನೂನು ಏನಿದೆ ಅದು ಅವರು ಕುಮಾರ್ಗೂ ಒಂದೇ, ನಮಗೂ ಒಂದೇ, ಎಲ್ಲರಿಗೂ ಒಂದೇ, ಇಲ್ಲಿ ಎಲ್ಲರಿಗೂ ಒಂದೇ. ಆಮೇಲೆ ರೆವಿನ್ಯೂ ಅಥಾರಿಟೀಸು ನಮ್ಮ ಕಡೆ ಮಾಡದೇ ಇರ್ಬೋದು ಅಥವಾ ಮಾಡ್ಬೋದು, ಅದನ್ನು ನಾವು ಹೇಳೋಕ್ಕೆ ಬರಲ್ಲ. ಅದು ಅಂತಿಮ ತೀರ್ಮಾನ ಆಗೋದು ಸಿವಿಲ್ದ ಅಥಾರಿಟೀಸೇ ಮಾಡೋದು ಅದನ್ನು. ಸೊ ಹಂಗಾಗಿ ನಿಮ್ಮ ಮನವಿ ಏನಂತಂದರೆ ಪಾಣಿ ಇರೋದಷ್ಟಕ್ಕೇ ಅದು ಇದಾಗಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ.